ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ MS. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣಪಕ್ಷ, ದಶಮಿ, ಅನುರಾಧ ನಕ್ಷತ್ರ, 24/1/2025 ಶುಕ್ರವಾರ. ಮುಖ್ಯಾಂಶಗಳು: ಬಾಲಗಂಗಾಧರನಾಥ ಸ್ವಾಮೀಜಿ 80ನೇ ಜಯಂತ್ಯುತ್ಸವ ಕಾರ್ಯಕ್ರಮ. ಸುದ್ದಿಯ ವಿವರ. ಆದಿಚುಂಚನಗಿರಿಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು ವಿಶ್ವವೇ ತಿರುಗಿ ನೋಡುವಂತೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಎಂದು BGS ಕಾಲೇಜಿನ ಹಳೇ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ರಜಿತ್ ಗೌಡ ಹೇಳಿದರು. ಆದಿಚುಂಚನಗಿರಿ ಮಠ ಮತ್ತು ಹಳೇ ವಿದ್ಯಾರ್ಥಿ ಸಂಘ ಮಠದ ಸಭಾಂಗಣದಲ್ಲಿ ಆಯೋಜಿಸಿದ ಬಾಲಗಂಗಾಧರನಾಥ ಸ್ವಾಮೀಜಿ 80ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಮನಗರ ಜಿಲ್ಲೆಯ ಬಿಡದಿ ಸಮೀಪದ ಒಂದು ಪುಟ್ಟ ಗ್ರಾಮ ಬಾನಂದೂರಿನಲ್ಲಿ ರೈತಾಪಿ ಕುಟುಂಬದ ಚಿಕ್ಕಲಿಂಗೇಗೌಡ ಮತ್ತು ಬೋರಮ್ಮ ದಂಪತಿಯ 5 ಜನ ಮಕ್ಕಳಲ್ಲಿ 3ನೆಯ ಮಗನಾಗಿ ಇವರು ಜನಿಸಿದರು. ಸ್ವಾಮೀಜಿಯವರು BSc ಪದವಿ ಪಡೆದು ಆಧ್ಯಾತ್ಮ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಆದಿಚುಂಚನಗಿರಿಯ 70ನೇ ಗುರುಗಳಾಗಿ ಮಠವನ್ನು ಶಿಕ್ಷಣ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಉತ್ತುಂಗಕ್ಕೆ ಏರಿಸಿದರು ಎಂದರು. ಚಿಕ್ಕಮಗಳೂರು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ. KC ನಾಗೇಶ್ ಮಾತನಾಡಿ, ಆದಿಚುಂಚನಗಿರಿ ಮಠವು ತನ್ನ ಸೇವಾ ಕ್ಷೇತ್ರವನ್ನು ಎಲ್ಲೆಡೆಯಲ್ಲಿಯೂ ಪಸರಿಸಿದೆ ಎಂದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಿಂಗಪ್ಪ ಜಕ್ಕಣ್ಣವರ್, ಡಾ. ಅಣ್ಣಾದೊರೆ, ಸಂಜಯ್ ಮಿರ್ಜಿ, YA ಸುರೇಶ್, ಹರೀಶ್, ಮುಸ್ತಾಕ್ ಅಹಮದ್, ಮುರಳೀಧರ್, ಮಹಾಬಲೇಶ್, ಕಿರಣ್ ಕುಮಾರ್, ಪೂರ್ಣೇಶ್, ಧನ್ಯಕುಮಾರ್, ಆದರ್ಶ, ಶಿವಪ್ರಸಾದ್, ಯತೀಶ್ ಇದ್ದರು. ಕೂತಗೋಡು ಗ್ರಾಮ ಪಂಚಾಯಿತಿಯ ಹೆಚ್ಗುಂದ ಈಶ್ವರ ದೇವಸ್ಥಾನದ ಸಮೀಪ ಶಿಲಾಶಾಸನವನ್ನು ಇತ್ತೀಚೆಗೆ ಇತಿಹಾಸ ಮತ್ತು ಪುರಾತತ್ವ ಸಂಶೋಧನಾರ್ಥಿ ಸುರೇಶ್ ಕಲ್ಕೆರೆಯವರ ಮಾರ್ಗದರ್ಶನದಲ್ಲಿ ತೆಕ್ಕೂರಿನ ವಿದ್ಯಾರ್ಥಿಗಳು ಪತ್ತೆ ಮಾಡಿರುತ್ತಾರೆ. ಸ್ಥಳೀಯ ಇತಿಹಾಸದ ಹುಡುಕಾಟದ ಸಂದರ್ಭದಲ್ಲಿ ಈ ಶಾಸನ ಪತ್ತೆಯಾಗಿದೆ. 2.5 ಅಡಿ ಎತ್ತರ ಹಾಗೂ 1.5 ಅಡಿ ಅಗಲ ಇರುವ ಈ ಶಿಲಾಶಾಸನದ ಮೇಲ್ಭಾಗದಲ್ಲಿ ಗೋವಿನ ಉಬ್ಬು ಕೆತ್ತನೆ ಶಿಲ್ಪವಿದೆ. ಪಕ್ಕದಲ್ಲಿ ವಾಮನ ಮುದ್ರೆಯ ಶಿಲ್ಪವನ್ನು ಕೆತ್ತಲಾಗಿದೆ. ಇದೊಂದು ದಾನ ಶಾಸನವಾಗಿದೆ. ಕನ್ನಡ ಲಿಪಿ ಹಾಗೂ ಕನ್ನಡ ಭಾಷೆಯಲ್ಲಿ ಶಾಸನ ಕೆತ್ತಲ್ಪಟ್ಟಿದೆ. ಶಾಸನದ ಬಹುತೇಕ ಅಕ್ಷರಗಳು ಅಸ್ಪಷ್ಟತೆಯಿಂದ ಕೂಡಿದ್ದರೂ ಉಳಿದ ಅಕ್ಷರಗಳ ಆಧಾರದ ಮೇಲೆ ಈ ಶಾಸನ 15-16ನೇ ಶತಮಾನಕ್ಕೆ ಸೇರಿದ್ದಾಗಿದೆ ಎಂದು ತಿಳಿಯಲಾಗಿದೆ. ಹೆಚ್ಗುಂದ ಬಳಿ ಕಾಡಿನಲ್ಲಿ ಪೊದೆಯ ನಡುವೆ ಹುದುಗಿ ಹೋಗಿದ್ದ ಶಾಸನದ ಕಲ್ಲನ್ನು ಶಿಕ್ಷಕ ಸುರೇಶ್ ಕಲ್ಕೆರೆ ಸಹಾಯದಿಂದ ಪತ್ತೆ ಹಚ್ಚಿದ್ದಾರೆ. ಸ್ಥಳೀಯ ಈಶ್ವರ ದೇವಸ್ಥಾನದ ಅರ್ಚಕ ಶ್ರೀನಿವಾಸಯ್ಯ ಹೇಳುವಂತೆ ಈಶ್ವರ ದೇವಾಲಯಕ್ಕೆ ಜಮೀನು ದತ್ತಿಯಾಗಿ ನೀಡಲಾಗಿದೆ. ಡಾ. AK ಶಾಸ್ತ್ರಿಗಳು ಸಂಗ್ರಹಿಸಿದ ಶ್ರೀಮಠದ ದಾಖಲೆ ಸಂಖ್ಯೆ 128ರಲ್ಲಿ ಹೆಚ್ಗುಂದ ಮಲ್ಲಿಕಾರ್ಜುನ ದೇವರ ಉಪಾಧಿ ಬಗ್ಗೆ ಉಲ್ಲೇಖವಿದೆ. ಮೆಣಸೆ ಗ್ರಾಮ ಪಂಚಾಯಿತಿಯ ಹಾಲಂದೂರು ಗ್ರಾಮದ ಮಾಗಲು ಬಳಿ ಮಂಗ ಸತ್ತಿದ್ದು KFDಯಿಂದ ಸಾವು ಸಂಭವಿಸಿರಬಹುದೆಂದು ಶಂಕಿಸಲಾಗಿದೆ. ತಾಲೂಕಿನಲ್ಲಿ ಮಂಗಗಳ ಸಂಖ್ಯೆ ಸಾಕಷ್ಟು ಇದ್ದು ನರಸಿಂಹರಾಜಪುರ ತಾಲೂಕಿನಲ್ಲಿ KFD ಪತ್ತೆಯಾಗಿತ್ತು. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಇಂದಿನ ಕಾರ್ಯಕ್ರಮ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಸಭಾದಿಂದ ಅಭಿನಂದನಾ ಕಾರ್ಯಕ್ರಮ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಪುರಸ್ಕೃತರಾದ BL ರವಿಕುಮಾರ್ ರವರಿಗೆ. ಅಧ್ಯಕ್ಷತೆ ಹೆಬ್ಬಾರ ಬ್ರಾಹ್ಮಣ ಸಭಾ ಅಧ್ಯಕ್ಷ AM ಶ್ರೀಧರರಾವ್. ಅತಿಥಿಗಳು ಮಹಾಬಲ ಭೀಡೆ, ಪ್ರೀತಂ, ಹೆಬ್ಬಿಗೆ ಗಣೇಶ್ ರಾವ್. ಸ್ಥಳ ಮೆಣಸೆ ಶಂಕರರಾವ್ ಮನೆ. ಸಮಯ ಮಧ್ಯಾಹ್ನ 3:45. ವಿಜಯ ಕರ್ನಾಟಕದಿಂದ ಉಪನ್ಯಾಸ ಕಾರ್ಯಕ್ರಮ. ಅಧ್ಯಕ್ಷತೆ JSS ಶಾಲಾ ಮುಖ್ಯ ಶಿಕ್ಷಕಿ ಇಂದಿರಾ ವೈದ್ಯ. ಉಪನ್ಯಾಸ JCI ಮಾಜಿ ಅಧ್ಯಕ್ಷ ಉಳುವೆ ಗಿರೀಶ್. ಸ್ಥಳ JSS ಶಾಲೆ. ಸಮಯ ಮಧ್ಯಾಹ್ನ 2:50. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ. ಸಹಕಾರ KV ರಮೇಶ್. ತಾಂತ್ರಿಕ ಸಹಕಾರ ಸ್ವಾತಿ MS ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆ್ಯಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸ್ಆ್ಯಪ್ ಮಾಡಿ. ವಂದನೆಗಳು.